ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಿರೀಕ್ಷೆ ಇತ್ತು, ಹಂಗೆ ಆಗಿದೆ. ಈಗ ಭಾರತ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅಂದ್ರೆ ನಾವು ಚೇಸ್ ಮಾಡ್ತೀವಪ್ಪ, ನೀವು ಆಟ ಆಡಿ ಬ್ಯಾಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಪಾಕಿಸ್ತಾನಕ್ಕೂ ಕೂಡ ಇದೇ ಬೇಕಾಗಿತ್ತು. ಸೊ ಅದರಂತೆ ಆಯ್ಕೆ ಮಾಡಿಕೊಂಡಿರೋದು. ಗಮನಿಸ್ತಾ ಇದ್ದೀವಿ, ಏಷ್ಯಾ ಕಪ್ ಇಂಡೋ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಇವತ್ತು. ಮ್ಯಾಚ್ಗೂ ಮುನ್ನ ಟಾಸ್ ಆಯಿತು. ಟಾಸ್ ಗೆದ್ದಂತ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಔಟ್, ರಿಂಕು ಸಿಂಗ್ ಇನ್. ಒಬ್ಬ ಜೆನ್ಯೂನ್ ಬ್ಯಾಟ್ಸ್ಮನ್ ನ ಕರ್ಕೊಂಡಿದ್ದಾರೆ ಮತ್ತೆ ಒಳಗಡೆ. ಎಲ್ರು ಕೂಡ ಬೇರೆ ಬೇರೆ ಮಾತಾಡ್ತಾ ಇದ್ರು. ಒಬ್ಬ ಹರ್ಷದೀಪ್ ಸಿಂಗ್, ಒಬ್ಬ ಬೌಲರ್ನ ಒಳಗಡೆ ಕರ್ಕೋಬಹುದು ಅಂತಾನೆ ಅನ್ಕೊಳ್ಳಲಾಗಿತ್ತು. ಆದ್ರೆ ಈಗ ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ರಿಂಕು ಸಿಂಗ್ ಬೇಕು, ಒಬ್ಬ ಬ್ಯಾಟ್ಸ್ಮನ್ನೇ ಇರಲಿ, ನಮ್ಮ ಸ್ಪಿನ್ನರ್ಗಳು ಸ್ಟ್ರಾಂಗ್ ಆಗಿದ್ದಾರೆ, ಹೆಂಗೋ ಬೂಮ್ರಾ ಇರ್ತಾರೆ ಅನ್ನೋ ಲೆಕ್ಕದಲ್ಲಿ ರಿಂಕು ಸಿಂಗ್ ಅವರನ್ನ, ಒಬ್ಬ ಜೆನ್ಯೂನ್ ಬ್ಯಾಟ್ಸ್ಮನ್ ಅನ್ನ ಒಳಗೆ ಕರ್ಕೊಂಡಿರೋದು. ಈಗ ಒಳ್ಳೇದಾಯ್ತು. ರಿಂಕು ಸಿಂಗು ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೆ ರಿಂಕು ಸಿಂಗ್ ಹೊಡಿ ಬಡಿ ಆಟಗಾರ, ಆದ್ರೆ ಬೌಲಿಂಗ್ ಮಾಡ್ತಾರೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಜಾಗವನ್ನ ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬ್ಯಾಟಿಂಗ್ ಅಂತ ಬಂದಾಗ ರಿಂಕು ಸಿಂಗ್ ಒಬ್ಬ ಬಲಿಷ್ಠ ಬ್ಯಾಟ್ಸ್ಮನ್. ಸೊ ಒಳ್ಳೇದೆ. ವಾಸುಕಿ ಸರ್ ಏನ್ ಹೇಳ್ತೀರಿ? ಇದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು, ನಾವು ಕೂಡ ಚರ್ಚೆ ಮಾಡ್ತಾ ಇದ್ವಿ. ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಯಾರನ್ನ ಕರ್ಕೊಡ್ಬೇಕು ಅಂತ ಹೇಳಿ. ಆದ್ರೆ ಈಗ ಚೂಸ್ ಆಗಿರೋದು ನಮ್ಮ ರಿಂಕು ಸಿಂಗ್. ಇದುವರೆಗೂ ಒಂದೇ ಒಂದು ಮ್ಯಾಚ್ ಆಡಿಲ್ಲ, ಇಡೀ ಏಷ್ಯಾ ಕಪ್ ಉದ್ದಕ್ಕೂ ಯಾವುದೇ ಪಂದ್ಯ ಆಡಿಲ್ಲ. ಫೈನಲ್ ಡೈರೆಕ್ಟ್ ಆಗಿ ಫೈನಲ್ ಆಡ್ಸೋದಕ್ಕೆ ಮುಂದಾಗಿದ್ದಾರೆ. ಏನ್ ಹೇಳ್ತೀರಿ? ಅದೇ ಇವಾಗ ನಾವೀಗ ಒಂದು ಸ್ವಲ್ಪ ನಿಮಿಷಕ್ಕೆ ಮುಂಚೆ ಮಾತಾಡ್ದಂಗೆ ಹರ್ಷದೀಪ್ ಸಿಂಗ್ದು ಒಂದು ಆಪ್ಷನ್ ಇತ್ತು. ಹೌದು. ಆಮೇಲೆ ರಿಂಕು ಸಿಂಗ್ದು ಆಪ್ಷನ್ ಇತ್ತು. ರಿಂಕು ಸಿಂಗ್ ಏನಂದ್ರೆ ಸ್ಪಿನ್ ಚೆನ್ನಾಗಿ ಆಡ್ತಾರೆ. ಇದು 6 ಹಿಟ್ಟರ್, ಜೆನ್ಯೂನ್ 6 ಹಿಟ್ಟರ್. ಈ ಬೌಂಡ್ರಿಗಳನ್ನ ಕ್ಲಿಯರ್ ಮಾಡೋಕ್ಕೆ ಕೆಪಾಸಿಟಿ ಇರೋ ಒಂದು ಬ್ಯಾಟರ್. ಆಮೇಲೆ ಇನ್ನೊಂದೇನಂದ್ರೆ ಈಗ ವರುಣ್ ಚಕ್ರವರ್ತಿ ಆಗಲಿ, ಅಕ್ಷರ್ ಪಟೇಲು, ಆಮೇಲೆ ಕುಲ್ದೀಪ್ ಒಂಥರ ಟೆರಿಫಿಕ್ ಟ್ರಯೋ, ಒಂಥರ ಅವ್ರನ್ನ ಬೀಟ್ ಮಾಡೋಂಗಿಲ್ಲ. ಪ್ಲಸ್ ಬುಮ್ರಾ, ಐ ಮೀನ್ 4 ಟಾಪ್ ಬೌಲರ್ಸ್. ಓನ್ಲಿ ಥಿಂಗ್ ಇಸ್ ಇವಾಗ 5ನೇ ಬೌಲರ್ ಹುದ್ದೆಗೆ ಅವ್ರ ಆ ಒಂದು ಜಾಗಕ್ಕೆ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಅಭಿಷೇಕ್ ಶರ್ಮಾಗಾಗಲಿ ಅವರು ಇವ್ರಿಗೆಲ್ಲ ಕೊಟ್ಟು ಫಿಲಪ್ ಮಾಡಿಸ್ಬೇಕು. ಅದೆಲ್ಲೋ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ನಾವು ಬ್ಯಾಟಿಂಗ್ ಸೆಕೆಂಡ್ ಆಡ್ತಾ ಇರೋದ್ರಿಂದ ಅವರು ಎಷ್ಟು ಹೊಡೆದ್ರು ಅಟ್ಲೀಸ್ಟ್ ನಮಗೆ ಒಂದು ಚಾನ್ಸ್ ಇರುತ್ತೆ. ಐ ಮೀನ್ ಟು ಬಿ ಪರ್ಸ್ನಲಿ ನನಗೆ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಸೊ ಬೌಲಿಂಗ್ ಫಸ್ಟ್ ಮಾಡ್ತಾ ಇರೋದ್ರಿಂದ ದಟ್ ಈಸ್ ಆನ್ಸರ್ಡ್. ರಿಂಕು ಸಿಂಗ್ ಬಂದಿದ್ದು ಹೆಲ್ಪ್ ಆಯಿತು. 5ನೇ ಬೌಲರ್ ಸ್ಥಾನಕ್ಕೆ ಅವ್ರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾರಲ್ಲ, ಅದೂ ಐ ಮೀನ್ ಕಳೆದೋಗುತ್ತೆ, ತೊಂದರೆ ಇಲ್ಲದೆ ಕಳೆದೋಗುತ್ತೆ.